ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ನಮ್ಮ RCB ತಂಡದಿಂದ ಗುಜರಾತ್ ಜಯಂಟ್ಸ್ ವಿರುದ್ಧ ಗೆದ್ದ ನಂತರ ಪಾಯಿಂಟ್ಸ್ ಟೇಬಲ್ ಅಗ್ರಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಬೇಕು. ಇಲ್ಲಿಂದ RCB ತಂಡಕ್ಕೆ ಪ್ಲೇ ಆಫ್ ಅದು ಸುಲಭ ಆಗುತ್ತೆ ಅಂತ ಹೇಳಬೇಕು. ಇನ್ನು ಎಷ್ಟು ಮ್ಯಾಚ್ ಗೆಲ್ಲಬೇಕು RCB ತಂಡ, ಎಷ್ಟು ಮ್ಯಾಚ್ ಗೆದ್ದರೆ ಪ್ಲೇ ಆಫ್ಗೆ ಸುಲಭವಾಗಿ ಹೋಗ್ತಾರೆ, ಕ್ವಾಲಿಫೈ ಆಗ್ತಾರೆ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ RCB ತಂಡ ಇದೇ RCB ತಂಡ ಕಳೆದ ವರ್ಷ ಯಾವ ರೀತಿ ಆಟ ಆಡಿತು ಅಂತ ಗೊತ್ತಿರ್ಬೋದು. ಸತತವಾಗಿ 5 ಪಂದ್ಯ ಸೋತಿದ್ದು ಅಂತ ಹೇಳಬೇಕು. ಆನಂತರ ವಿರಾಟ್ ಕೊಹ್ಲಿ ಬಂದು ಮೋಟಿವೇಶನ್ ಮಾಡಿದ ನಂತರ ಆನಂತರ 6ನೇ ಪಂದ್ಯ ಗೆಲ್ತು ನಮ್ಮ RCB ತಂಡ ಅಂತ ಹೇಳಬೇಕು. ಈಗ ಸತತವಾಗಿ 2 ಪಂದ್ಯ ಗೆದ್ದಿರಂತೆ ಈ ವರ್ಷ ಅಂತ ಹೇಳಬೇಕು. ಅದು ಕೂಡ ಅಗ್ರಸ್ಥಾನಕ್ಕೆ ಹೋಗಿದೆ ಅಂತ ಹೇಳಬೇಕು. ಭಾರಿ ಮೊತ್ತದಿಂದ ಗೆದ್ದರು. ಲಾಸ್ಟ್ ಮ್ಯಾಚ್ ಗೊತ್ತಿರ್ಬೋದು, ಗುಜರಾತ್ ಜಯಂಟ್ಸ್ ವಿರುದ್ಧ ನಮ್ಮ RCB ತಂಡ ಅಂತ ಹೇಳಬೇಕು. ಈಗ ಎಷ್ಟನೇ ಸ್ಥಾನ ಇದ್ದಾರಪ್ಪ ಅಂತಂದರೆ ಗುರು, ಈಗ ಮೊದಲನೇ ಸ್ಥಾನದಲ್ಲಿದ್ದಾರೆ ನಮ್ಮ RCB ತಂಡ ಅಂತ ಹೇಳಬೇಕು. ಸೆಕೆಂಡ್ನೇ ಸ್ಥಾನದಲ್ಲಿ ಮುಂಬೈ ತಂಡ ಇದೆ ಅಂತ ಹೇಳಬೇಕು. ಅವರು ಕೂಡ 2 ಪಂದ್ಯ ಗೆದ್ದರೆ, ಅದು ನಮ್ಮದು ನೆಟ್ ಮ್ಯಾಟ್ರ್ ಆಗಿದೆ ಅಂತ ಹೇಳಬೇಕು. ಮತ್ತು ಮೂರನೇ ಸ್ಥಾನದಲ್ಲಿ ಡೆಲ್ಲಿ ತಂಡ ಇದೆ ಅಂತ ಹೇಳಬೇಕು. ಅವರು ಕೂಡ 1 ಪಂದ್ಯ ಗೆದ್ದಾರೆ ಅಂತ ಹೇಳಬೇಕು, ಆದರೆ 2 ಪಂದ್ಯದಲ್ಲಿ. ಆನಂತರ 4ನೇ ಸ್ಥಾನದಲ್ಲಿ UP ವಾರಿಯರ್ಸ್ ತಂಡ ಇದೆ ಅಂತ ಹೇಳಬೇಕು. ಅವರು ಕೂಡ 4ನೇ ಸ್ಥಾನದಿಂದ ಅಂತ ಹೇಳಬೇಕು, 1 ಪಂದ್ಯ ಕೂಡ ಗೆದ್ದಿಲ್ಲ. ಮತ್ತು 5ನೇ ಸ್ಥಾನದಲ್ಲಿ ಗುಜರಾತ್ ತಂಡ ಇದೆ ಅಂತ ಹೇಳಬೇಕು. ಅವರು 1 ಪಂದ್ಯ ಅವರು ಕೂಡ ಗೆದ್ದಿಲ್ಲ ಅಂತ ಹೇಳಬೇಕು. RCB ತಂಡ ಇನ್ನು ಇಲ್ಲಿಂದ ಪ್ಲೇ ಆಫ್ಗೆ ಆರಾಮಾಗಿ ಕ್ವಾಲಿಫೈ ಆಗಬೇಕು ಅಂತ ಅಂದರೆ ಇಲ್ಲಿಂದ 5 ಮ್ಯಾಚು ಕಂಟಿನ್ಯೂಸ್ಲಿ ಗೆಲ್ತು ಅಂತಾರೆ. ಆರಾಮಾಗಿ ಗೆಲ್ತು ಅಂತಂದರೆ ಸಾಕು, ಆರಾಮಾಗಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಬೇಕು ನಮ್ಮ RCB. ನೀವೆಂತ ಕಾಣಿಸೋ ಕಮೆಂಟ್ ಮಾಡಿ. ಎಲ್ಲ ತಂಡ ಮೇಲೂ ಕೂಡ 2 ಮ್ಯಾಚ್ ಆಡ್ತಾರೆ ಅಂತ ಹೇಳಬೇಕು. ಪ್ರತಿಯೊಂದು ತಂಡನೂ ಕೂಡ RCBನೂ ಕೂಡ ಎಲ್ಲ ತಂಡದ ವಿರುದ್ಧ 2 ಪಂದ್ಯ ಆಡ್ತೇವೆ ಅಂತ ಹೇಳಬೇಕು. RCB ತಂಡ ಎಲ್ಲರ ವಿರುದ್ಧ ಗೆಲ್ಲಿ ಅಂತ ಭಾಷಣ ಸಿಗೋದು. ನೆಕ್ಸ್ಟ್ ಆಡ ಬಾಯ್ ಬಾಯ್, ನಮಸ್ಕಾರ. ಜೈ RCB. ಸರಿ 2 ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸೋ ಟಾಟಾ ಬಾಯ್ ಬಾಯ್ ಗುರು.